ಹೆಲೋ ವಿದ್ಯಾರ್ಥಿಗಳೇ, ಡ್ರೀಮರ್ಸ್ ಇಂಗ್ಲೀಷ್ಗೆ ಸ್ವಾಗತ. ಇಂದು ನಾನು ಆರ್.ಕೆ. ನಾರಾಯಣ್ ಅವರು ಬರೆದಂತಹ ಪೇಂಟರ್ ಆಫ್ ದಿ ಸೈನ್ ಎಂಬ ಕಾದಂಬರಿ ಬಗ್ಗೆ, ಅದರ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ, ಅಲ್ಲಿ ಯಾವ ರೀತಿಯ ಒಂದು ಕಥೆಯನ್ನು ಮತ್ತು ಯಾವ ಸಂದರ್ಭದಲ್ಲಿ ಇದನ್ನು ಬರೆಯಲಾಯಿತು ಅನ್ನೋ ಎಲ್ಲ ವಿವರಣೆಗಳ ಮೂಲಕ ನಾನು ಇಂದಿನ ಈ ಕ್ಲಾಸನ್ನು ಪ್ರಾರಂಭಿಸ್ತೇನೆ. ಈ ಕಾದಂಬರಿಯನ್ನು 1976ರಲ್ಲಿ ಆರ್.ಕೆ. ನಾರಾಯಣ್ ಅವರು ಪ್ರಕಟಿಸ್ತಾರೆ. ಇದರ ಕತೆ ಮಾಲ್ಗುಡಿ ಎಂಬ ಕಲ್ಪಿತ ಪಟ್ಟಣದಲ್ಲಿ ನಡೆಯುವ ಒಂದು ಘಟನಾ ಆಧಾರಿತ ಮತ್ತು ವ್ಯಕ್ತಿಗಳ ಮಧ್ಯದ ತಿಳುವಳಿಕೆ ಮತ್ತು ಅವರ ವಿಚಾರಗಳು ಮತ್ತು ವಿರೋಧ ವಿಚಾರಗಳು, ಮಾಡರ್ನಿಟಿ ಮತ್ತು ಟ್ರೆಡಿಷನ್, ಇವುಗಳ ಮಧ್ಯದ ಒಂದು ಗೊಂದಲ, ಎಲ್ಲ ವಿಷಯಗಳನ್ನು ಈ ಕೃತಿ ಎತ್ತಿ ತೋರಿಸ್ತಾ ಹೋಗುತ್ತೆ. ಈಗ ನಾನು ಏನು ಮಾಡ್ತೇನೆ ಅಂದರೆ, ಈ ಒಂದು ಕಥೆಯ ಪರಿಚಯ ಮತ್ತು ಶೀರ್ಷಿಕೆಯ ಬಗ್ಗೆ ಹೇಳ್ತೇನೆ. ದ ಪೇಂಟರ್ ಆಫ್ ಸೈನ್ಸ್ ಎಂಬ ಶೀರ್ಷಿಕೆಯನ್ನು ಬಹಳ ಅರ್ಥಪೂರ್ಣವಾಗಿ ನಾರಾಯಣ್ ಅವರು ತಮ್ಮ ಅನೇಕ ಕಾದಂಬರಿಗಳಲ್ಲಿ ವೃತ್ತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಶೀರ್ಷಿಕೆ ಇಡ್ತಾರೆ. ಉದಾಹರಣೆಗೆ ದ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಮತ್ತು ದ ಇಂಗ್ಲೀಷ್ ಟೀಚರ್ ಅಂತ, ಇಂಥ ಅನೇಕ ಕೃತಿಗಳನ್ನು, ನಾವೆಲ್ ಕಾದಂಬರಿಗಳನ್ನು ವೃತ್ತಿಗಳ ಆಧಾರದ ಮೇಲೆ ಇಟ್ಕೊಂಡು ಹೋಗ್ತಾರೆ. ಆದರೆ ಈ ಕಥೆಯ ಮೂಲಕ ಅವರು ಸ್ವಾತಂತ್ರ್ಯದ ನಂತರ ಭಾರತದ ಮಧ್ಯವರ್ಗದ ಸಾಮಾನ್ಯ ಜನರ ಜೀವನವನ್ನು ಚಿತ್ರಿಸ್ತಾರೆ. ಈ ಕಾದಂಬರಿಯಲ್ಲಿ ನಾವು ಪ್ರಮುಖವಾಗಿ ಒಬ್ಬ ನಾಯಕನನ್ನು ಕಾಣ್ತೇವೆ. ಅವನು ರಾಮನ್ ಅಂತ. ರಾಮನ್ ಅನ್ನೋ ಒಂದು ನಾಯಕ ಒಬ್ಬ ಶ್ರೀಮಂತನಲ್ಲ, ಒಂದು ಬಡ ಕುಟುಂಬ, ಇಲ್ಲ ನೀವು ಇದನ್ನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಕರಿಬೋದು. ಅವನು ಆ ಫ್ಯಾಮಿಲಿಯಿಂದ ಬಂದಂಥವನು. ಇವನ ವೃತ್ತಿ ಏನಂತಂದರೆ ಈ ಫಲಕಗಳನ್ನು ಬರೆಯುವ ವೃತ್ತಿ. ಅಂದರೆ ಪೇಂಟರ್ ಹೌದು, ಆದರೆ ಸೈನ್ ಬೋರ್ಡ್ಗಳನ್ನು ಬರೆಯುವಂಥ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾನೆ. ಈ ಒಂದು ವೃತ್ತಿಯ ಮೂಲಕ ತನ್ನ ಕನಸುಗಳನ್ನು ಮತ್ತು ತನ್ನ ಭಾವನೆಗಳನ್ನು, ತನ್ನ ಆಸೆಗಳನ್ನು ಮತ್ತು ತಾನು ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಸಾಕ್ತಾ ಇರುವಂಥ ಒಂದು ಕ್ಯಾರೆಕ್ಟರನ್ನು ನೋಡ್ಬೋದು. ಆದರೆ ಈ ಒಂದು ಕ್ಯಾರೆಕ್ಟರ್ ಮೂಲಕ ಆರ್.ಕೆ. ನಾರಾಯಣ್ ಅವರು ಏನು ಮಾಡ್ತಾರೆ ಅಂದರೆ, ಒಂದು ಸಾಮಾನ್ಯ ಜನರ ಕನಸುಗಳು ಮತ್ತು ಅವರ ಹೋರಾಟಗಳು ಮತ್ತು ಬೆಳವಣಿಗೆಗಳನ್ನು ತೋರಿಸ್ತಾ ಹೋಗ್ತಾರೆ. ಸೊ ಈಗ ನಾವು ಏನು ಮಾಡೋಣ ಅಂತಂತಂದರೆ, ಒಂದೊಂದಾಗಿ ಇರುವಂಥ ಪಾಯಿಂಟನ್ನು ತಿಳ್ಕೊಂಡು ಹೋಗೋಣ. ಇದರ ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್ ಏನು ಮತ್ತು ಇಲ್ಲಿ ಒಂದು ಥೀಮ್ ಹೇಗೆ ಒಂದು ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ನಾವು ನಾರಾಯಣ್ ಅವರ, ಆಲ್ರೆಡಿ ನಾನು ಹೇಳಿದಂಗೆ ನಾರಾಯಣ್ ಅವರು ತಮ್ಮ ಕಾದಂಬರಿಗಳಲ್ಲಿ ತುಂಬ ವಿಭಿನ್ನ ಶೀರ್ಷಿಕೆಯನ್ನು ಹುಡುಕ್ತಾರೆ. ಅದರಲ್ಲಿ ವೃತ್ತಿಗಳ ಮೇಲೆ ತಮ್ಮ ಶೀರ್ಷಿಕೆಯನ್ನು ಇಟ್ಕೊಂಡು ಹೋಗ್ತಾರೆ. ನಾರಾಯಣ ಆಫನ್ ನೇಮ್ಸ್ ನಾವೆಲ್ಸ್ ಆಫ್ಟರ್ ಪ್ರೊಫೆಷನ್ಸ್ ಅಂತ ಇಲ್ಲಿ ನಾನು ಬರೆದಿದ್ದೀನಿ. ಸೊ ಅದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ದ ಇಂಗ್ಲೀಷ್ ಟೀಚರ್ ಇರ್ಬೋದು, ಹಾಗೆ ಅವರ ಪ್ರಮುಖವಾದ ನಾವೆಲ್ ದ ಬ್ಯಾಚುಲರ್ ಆಫ್ ಆರ್ಟ್ಸ್ ಇರ್ಬೋದು. ಈ ರೀತಿ ಅವರು ತಮ್ಮ ಶೀರ್ಷಿಕೆಯನ್ನು ವೃತ್ತಿ ಮೇಲೆ ಹೇಳ್ತಾರೆ. ಇಲ್ಲಿ ಒಂದು ಕಾಂಟೆಕ್ಸ್ಟನ್ನು ನಾವು ನೆನಪಿಡಬೇಕು. ಏನಂತಂದರೆ, ಯಾಕೆ ಈ ಒಂದು ನಾವೆಲನ್ನು ನಾರಾಯಣ್ ಅವರು ಬರೆದ್ರು ಅಂತ, ಇದರ ಬ್ಯಾಕ್ಗ್ರೌಂಡ್ ಏನು, ಹಿಸ್ಟೋರಿಕಲ್ ಥಿಂಗ್ಸ್ ಏನು ಅನ್ನೋದನ್ನು ನೋಡೋಣ. ಈ ಕತೆ 1970ರ ದಶಕದ ಮಾಲ್ಗುಡಿ ಎಂಬ ಒಂದು ಚಿಕ್ಕ ಹಳ್ಳಿ, ಅಂದರೆ ಮಾಲ್ಗುಡಿ ಅಂತ ಈ ಒಂದು ಪಟ್ಟಣವನ್ನು ಅಥವಾ ಈ ಒಂದು ಹಳ್ಳಿಯನ್ನು ಯಾಕೆ ನಾವು ಅದರ ಬಗ್ಗೆ ತಿಳ್ಕೋಬೇಕಂತಂದರೆ, ನಾರಾಯಣ್ ಅವರು ತಮ್ಮ ಬಹುತೇಕ ಕಾದಂಬರಿಗಳಲ್ಲಿ ಈ ಮಾಲ್ಗುಡಿ ಎಂಬ ಒಂದು ಪಿಕ್ಸ್ಯೂಷಿಯಸ್ ಅಂತಂದರೆ ಒಂದು ಕಾಲ್ಪನಿಕ ಒಂದು ವಿಲೇಜನ್ನು, ಒಂದು ರೂರಲನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದರ ಮೂಲಕ ಅವರು ಒಂದು ಜನರ ಆಸೆಗಳನ್ನು, ಅದು ಎಸ್ಪೆಷಲಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ ಬಗ್ಗೆ ಆ ಒಂದು ನೈಜ ಚಿತ್ರಗಳ ಮೂಲಕ, ಅಂದರೆ ಮಾಲ್ಗುಡಿ ಅಂದರೆ ಬರೀ ಒಂದು ಮಾಲ್ಗುಡಿ ಅಲ್ಲ, ಇದು ಒಂದು ಭಾರತದ ನೈಜವಾದ ಚಿತ್ರವನ್ನು ತೋರಿಸುವ ಒಂದು ಚಿಕ್ಕ ಹಳ್ಳಿ ಅಂತ ನಾವು ಭಾವಿಸಬೇಕಾಗತ್ತೆ. ಸೊ ಇದರ ಮೂಲಕ ತುಂಬ ಕಥೆಗಳನ್ನು ಅವರು ಹೇಳ್ತಾ ಹೋಗ್ತಾರೆ.
ಇಲ್ಲಿ ಇನ್ನೊಂದು ಘಟನೆ ಏನು ನಡೆಯುತ್ತಂದರೆ ವಿಶೇಷವಾಗಿ 1975ರಿಂದ 1977ರವರೆಗೆ ಭಾರತದಲ್ಲಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಘೋಷಣೆ ಮಾಡ್ತಾರೆ. ಆಗ ತುಂಬ ಗೊಂದಲಗಳಾಗ್ತವೆ, ರಾಜಕೀಯ ಏರುಪೇರುಗಳಾಗ್ತವೆ. ತಮ್ಮ ಒಂದು ರಾಜಕೀಯ ಶತ್ರುಗಳನ್ನು ಏಕಾಏಕಿಯಾಗಿ ಇಂದಿರಾ ಗಾಂಧಿಯವರು ಬಂಧಿಸ್ತಾರೆ, ಅವ್ರನ್ನ ಜೈಲಿನಲ್ಲಿಡ್ತಾರೆ. ಕೆಲವು ತುಂಬ ಹೋರಾಟಗಳು ನಡೀತವೆ. ಇಂಥ ಒಂದು ಹಿನ್ನೆಲೆಯನ್ನು ನಾವು ಈಗಾಗಲೇ ನೋಡಿರ್ತೇವೆ ಮತ್ತು ಕೇಳಿರ್ತೇವೆ. ಆದರೆ ಇಲ್ಲಿ ಒಂದು ಪ್ರಮುಖವಾದ ಯೋಜನೆಯನ್ನು ತಮ್ಮ ಎಮರ್ಜೆನ್ಸಿ ಪೀರಿಯಡಲ್ಲಿ ಇಂದಿರಾ ಗಾಂಧಿಯವರು ಘೋಷಣೆ ಮಾಡ್ತಾರೆ. ಆ ಎಮರ್ಜೆನ್ಸಿಯಲ್ಲಿ ಘೋಷಣೆ ಮಾಡಿದಂಥ ಒಂದು ಸ್ಕೀಮ್ ಯಾವುದಂತಂದರೆ ಕುಟುಂಬ ನಿಯೋಜನೆ ಅಂತ ಮತ್ತು ಜನಸಂಖ್ಯೆ ನಿಯಂತ್ರಣ ಅಂತ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಇದು ಭಾರತದ ಆರ್ಥಿಕತೆಗೆ ತುಂಬ ಹೊರೆಯಾಗಿರುವಂಥದ್ದನ್ನು ತಗ್ಗಿಸಲಿಕ್ಕೆ ಅವರು ಈ ಒಂದು ಜನಸಂಖ್ಯೆ ನಿಯಂತ್ರಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈ ಕಾರ್ಯಕ್ರಮ ಏನಾಗುತ್ತೆ ಅಂದರೆ ಈ ನಾವೆಲ್ಗೆ ಎಸ್ಪೆಷಲಿ ದ ಪೇಂಟರ್ ಆಫ್ ಎ ಸೈನ್ ಇದೆಯಲ್ಲ, ಈ ನಾವೆಲ್ಗೆ ಒಂದು ಬ್ಯಾಕ್ಗ್ರೌಂಡ್ ಆಗಿ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಹಾಗೆ ಮಾಲ್ಗುಡಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಮಾಲ್ಗುಡಿ ಅಂದರೆ ಒಂದು ಮೂಲಕ ನಾರಾಯಣ್ ಅವರು ಒಂದು ಸಣ್ಣ ಪಟ್ಟಣದ ಸರಳ ಜೀವನವನ್ನು ಹಾಗೂ ಆ ಜೀವನದಲ್ಲಿ ನಿಧಾನವಾಗಿ ಪ್ರವೇಶಿಸುತ್ತಿರುವ ಆಧುನಿಕ ಆಲೋಚನೆಗಳನ್ನು ತೋರಿಸ್ತಾ ಹೋಗ್ತಾರೆ. ಈಗ ನಾವು ಏನು ಮಾಡೋಣ, ಹಾಗೆ ಇನ್ನು ಮುಂದಿನ ಸ್ಲೈಡಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರು, ಅದರಲ್ಲಿ ಮೊದಲನೇದಾಗಿ ರಾಮನ್ ಅಂತ. ಈ ರಾಮನನ್ನು ನಾವು ಪ್ರೊಟ್ಯಾಗೊನಿಸ್ಟ್ ಆಫ್ ದಿ ನಾವೆಲ್ ಅಂತ ಕರಿತೀವಿ. ಅಂದರೆ ಹೀರೋ ಇವನು, ಈ ನಾವೆಲ್ದು. ಇವನು ತುಂಬ ಟ್ಯಾಲೆಂಟೆಡ್ ಆಗಿರ್ತಾನೆ. ಒಬ್ಬ ತನ್ನ ಒಂದು ವೃತ್ತಿಯ ಬಗ್ಗೆ ಅಂದರೆ ಒಂದು ಬರವಣಿಗೆ, ತನ್ನ ಒಂದು ಸೈನ್ ಬೋರ್ಡನ್ನು ಬರವಣಿಗೆಯ ಬಗ್ಗೆ ತನಗೆ ತುಂಬ ಹೆಮ್ಮೆ ಆಗಿರುತ್ತೆ. ಅವನಿಗೆ ಒಬ್ಬ ಗ್ರೇಟೆಸ್ಟ್ ಪೇಂಟರ್ ಅಂತ ಅಂದ್ಕೊಂಡಿರ್ತಾನೆ. ಹಾಗೆ ತುಂಬ ವ್ಯಾಲ್ಯೂಸ್ಗಳು ಅವನ ಲೈಫಲ್ಲಿರುತ್ತೆ. ಯಾಕಂದರೆ ಅವನು ಬರೆಯುವಂಥ ಪ್ರತಿಯೊಂದು ಬೋರ್ಡು ಅದು ತುಂಬ ಕ್ವಾಲಿಟಿಯಿಂದ ತುಂಬಿರುವುದು ಮತ್ತು ಅದು ತುಂಬ ಸುಂದರವಾಗಿರೋದು ಮತ್ತು ತನ್ನ ಕೆಲಸಕ್ಕೆ ತನ್ನ ನ್ಯಾಯ ಒದಗಿಸಿನಿ ಅನ್ನೋ ಒಂದು ಹೆಮ್ಮೆಯನ್ನು ಪಡ್ತಾ ಇರ್ತಾನೆ. ಹಾಗೆ ಇವನ ಮನಸ್ಸಲ್ಲಿ ತುಂಬ ಆಲೋಚನೆಗಳು ಇರ್ತವೆ. ಅದರಲ್ಲಿ ಎಸ್ಪೆಷಲಿ ಈ ರೊಮ್ಯಾಂಟಿಕ್ ಪರ್ಸನ್ ಇವನಾಗಿರ್ತಾನೆ. ಒಂದು ಎಮೋಷನ್ಸ್ಗಳು ಅಂದರೆ ತನ್ನ ಜೀವನದಲ್ಲಿ ಯಾವುದು ಹುಡುಗಿಯನ್ನು ಕಾಣದೇ ಇರುವಂಥ ವ್ಯಕ್ತಿಯಾಗಿರ್ತಾನೆ. ಸೊ ಅದಕ್ಕಾಗಿ ಪ್ರತಿ ಸಾರಿ ಒಂದು ಹುಡುಕಾಟದಲ್ಲಿ, ಒಂದು ಹೆಣ್ಣಿನಲ್ಲಿ ತನ್ನ ಒಂದು ಪ್ರೀತಿಯನ್ನು ಹುಡುಕಾಟದಲ್ಲಿರ್ತಾನೆ. ಇವನು ಗ್ರೋಸ್ ಇಂಟು ಎ ಮೋರ್ ಮ್ಯಾಚ್ಯೂರ್ ಆ್ಯಂಡ್ ಇಂಡಿಪೆಂಡೆನ್ಸ್ ಪರ್ಸನ್ ಆಗಿ, ಒಂದು ಮ್ಯಾಚ್ಯೂರ್ ಪರ್ಸನ್ ಆಗಿ ಎಂಡಲ್ಲಿ ಬೆಳೆಯೋದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಯಾವುದಂದರೆ ಡೈಸಿ ಅಂತ. ಈ ಡೈಸಿ ಯಾರಂತಂದರೆ ಒಬ್ಬ ಮಾಡರ್ನ್ ಎಜುಕೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ವುಮನ್ ಇವಳು. ಅಂದರೆ ಒಂದು ಆಧುನಿಕತೆಯನ್ನು ರೀಪ್ರೆಸೆಂಟೇಟಿವ್ ಮಾಡುವಂಥ ಮಹಿಳೆ, ಒಂದು ಸ್ಟ್ರಾಂಗೆಸ್ಟ್ ಮಹಿಳೆ ಇವಳು. ಇವಳು ಈ ಫ್ಯಾಮ್ಲಿ ಪ್ಲ್ಯಾನಿಂಗ್ ಅಂತ ಹೇಳಿದವಲ್ಲ ಇವಾಗ ಜಸ್ಟು, ಏನಂದರೆ ಈ ಜನಸಂಖ್ಯೆಯ ನಿಯಂತ್ರಣಕ್ಕೆ ಮತ್ತು ಈ ಕುಟುಂಬ ಯೋಜನೆಗೆ ಒಬ್ಬಳು ನೇಮಕ ಆಗಿರ್ತಾಳೆ ಇವಳು ಒಬ್ಬ ಸಮಾಜ ಸೇವಕನೂ ಹೌದು. ಇವಳ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಈ ಸರ್ಕಾರದ ಘೋಷಣೆಯನ್ನು, ಅಂದರೆ ನಾವಿಬ್ಬರು ನಮಗಿಬ್ಬರು ಮಕ್ಕಳು ಅನ್ನೋ ಒಂದು ಘೋಷಣೆಯನ್ನು ಯಥಾವತ್ತಾಗಿ ಜನರಿಗೆ ತಿಳುವಳಿಕೆ ನೀಡಬೇಕು ಮತ್ತು ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಮನೋಭಾವದಲ್ಲಿ ಮತ್ತು ಆ ಸಮಾಜ ಸೇವಿಕೆಯ ವೃತ್ತಿಯಲ್ಲಿ ಇರುವಂಥ ಡೈಸಿ ಇವಳಾಗಿರ್ತಾಳೆ, ಅಂದರೆ ಮಹಿಳೆ ಇವಳಾಗಿರ್ತಾಳೆ. ಇವಳು ಯಾವುದರಲ್ಲಿ ನಂಬಿಕೆ ಇಟ್ಟವಳಾಗಿದ್ದಾಳೆ ಅಂದರೆ ಬಿಲೀವ್ಸ್ ಇನ್ ಅ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಫ್ರೀಡಮ್. ತನಗೆ ಸ್ವಾತಂತ್ರ್ಯತೆ ಬೇಕು ಮತ್ತು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ತುಂಬ ಹ್ಯಾಪಿಯಾಗಿರುವಂಥ ಮಹಿಳೆ ಇವಳಾಗಿರ್ತಾಳೆ. ರೀಪ್ರೆಸೆಂಟ್ಸ್ ಮಾಡರ್ನ್ ಥಿಂಕಿಂಗ್ ಆ್ಯಂಡ್ ವುಮನ್ಸ್ ಇಂಡಿಪೆಂಡೆನ್ಸ್. ಇವಳನ್ನು ನಾವು ನೋಡಿದ್ರೆ ಏನಂತ ಅಂದ್ಕೊಳ್ತೀವಿ ಅಂದರೆ ಇವಳು ಏನನ್ನು ಪ್ರತಿನಿಧಿಸ್ತಾಳೆ ಅಂತಂದರೆ ಒಂದು ಸರಳವಾದಂತಹ ವಿಚಾರವನ್ನು ಉಳ್ಳ ಒಂದು ಆಧುನಿಕ ಮಹಿಳೆ, ತುಂಬ ಇಂಡಿಪೆಂಡೆಂಟ್ ಆಗಿರುವಂತಹ ಆಧುನಿಕ ಮಹಿಳೆ ಅಂತ ನಾವು ಕಾಣ್ಬೋದು. ಹಾಗೆ ನೆಕ್ಸ್ಟು ಆಂಟ್ ಲಕ್ಷ್ಮಿ ಅಂತ. ಈ ಆಂಟ್ ಲಕ್ಷ್ಮಿ ಯಾರಂತಂದರೆ ಈ ರಾಮಣ್ಣನನ್ನು ಸಾಕು ತಾಯಿ ಇದ್ದಂಗೆ ಅವಳು ಸಾಕಿರ್ತಾಳೆ. ರಾಮಣ್ಣನ ತಂದೆ ತಾಯಿ ತೀರಿ ಹೋದ ಮೇಲೆ ಇವಳು ಅವನನ್ನು ತುಂಬ ಪ್ರೀತಿಯಿಂದ ಸಾಕಿರ್ತಾಳೆ ಮತ್ತು ಅವನಿಗೆ ತುಂಬ ಟ್ರೆಡಿಷನ್ಸ್ಗಳನ್ನು, ಸಂಪ್ರದಾಯಗಳನ್ನು ಹೇಳಿಕೊಟ್ಟು ಬೆಳೆಸಿರ್ತಾಳೆ.
ಆ್ಯಂಡ್ ರೇಜ್ಡ್ ಹಿಮ್ ಆಫ್ಟರ್ ಈಸ್ ಅ ಪೇರೆಂಟ್ಸ್ ಡೆತ್. ಅವನ ತಂದೆ ತಾಯಿ ತೀರಿ ಹೋದ್ಮೇಲೆ ಇವಳೇ ಅವರನ್ನು ಬೆಳೆಸಿರ್ತಾಳೆ. ಆ್ಯಂಡ್ ರಿಲೀಜಿಯಸ್ ಆ್ಯಂಡ್ ಕೇರಿಂಗ್, ತುಂಬ ಧಾರ್ಮಿಕ ವ್ಯಕ್ತಿ ಇವಳು, ಹಾಗೆ ತುಂಬ ಕಾಳಜಿಯನ್ನು ಹೊಂದಿರ್ತಾಳೆ. ರೀಪ್ರೆಸೆಂಟ್ ಟ್ರೆಡಿಷನ್ ಆ್ಯಂಡ್ ಓಲ್ಡ್ ವ್ಯಾಲ್ಯೂಸ್, ಒಂದು ಓಲ್ಡ್ ವ್ಯಾಲ್ಯೂಸ್ಗಳಿಗೆ ರೀಪ್ರೆಸೆಂಟ್ ಮಾಡುವಂಥ ಮಹಿಳೆ ಇವಳಾಗಿರ್ತಾಳೆ. ಇನ್ನು ಮೈನರ್ ಕ್ಯಾರೆಕ್ಟರ್ಸ್ಗಳು ಬರ್ತವೆ. ರಾಮನ್ಸ್ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಹಾಗೆ ವಿಲೇಜರ್ಸ್ ಬರ್ತಾರೆ, ಆಫೀಷಿಯಲ್ಸ್ ಬರ್ತಾರೆ. ಇದೆಲ್ಲ ಒಂದು ಮೈನರ್ ಆಗಿರುವಂಥ ಕ್ಯಾರೆಕ್ಟರ್ನ ನಾವು ನೋಡ್ತಾ ಬರ್ತೇವೆ. ಈಗ ನಾವು ಏನು ಮಾಡೋಣ ಅಂತಂದರೆ ಈ ಕಥೆಯನ್ನು ಮತ್ತು ಕಥೆಯ ಸಾರಾಂಶವನ್ನು ನೋಡ್ತಾ ಹೋಗೋಣ. ಈ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ರಾಮನ್ ಅನ್ನುವ ಒಬ್ಬ ಈ ಪೇಂಟರ್ ಆಫ್ ಅ ಸೈನ್ ಅಂತ ಒಂದು ಸೈನ್ ಬೋರ್ಡನ್ನು ಪೇಂಟ್ ಮಾಡುವಂಥ, ಅಂದರೆ ಅಕ್ಷರಗಳನ್ನು ಬರೆಯುವವನು ಮತ್ತು ಪೇಂಟಿಂಗ್ಗಳ ಮೂಲಕ ಒಂದು ಬೋರ್ಡ್ಗಳನ್ನು ಅದಕ್ಕೆ ತುಂಬ ಯಥಾವತ್ತಾಗಿ, ತುಂಬ ಕಲರ್ಫುಲ್ಲಾಗಿ, ತುಂಬ ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡುವಂಥ ವ್ಯಕ್ತಿ, ಒಬ್ಬ ಆರ್ಟಿಸ್ಟ್ ಇವನಾಗಿರ್ತಾನೆ. ಇವನು ತನ್ನಷ್ಟಕ್ಕೆ ತಾನು ಒಬ್ಬ ಒಳ್ಳೆಯ ಆರ್ಟಿಸ್ಟ್ ಅಂತ ಭಾವಿಸ್ತಾ ಇರ್ತಾನೆ, ತುಂಬ ಪ್ರಾಮಾಣಿಕ ವ್ಯಕ್ತಿ ಅಂತಲೂ ಭಾವಿಸ್ತಾ ಇರ್ತಾನೆ. ಆದರೆ ಇವನು ಒಂದು ಡೈಲಾಮ, ಅಂದರೆ ಒಂದು ಗೊಂದಲದಲ್ಲಿರ್ತಾನೆ. ಇವನಿಗೆ ಇವನಿಗೆ ಏನು ಬೇಕು ಅನ್ನೋದು ಅವನಿಗೆ ಗೊತ್ತಾಗ್ತಿಲ್ಲ. ತನ್ನನ್ನು ತಾನು ಒಬ್ಬ ಮಾಡರ್ನ್ ಮ್ಯಾನ್ ಅಂತ ಟ್ರೀಟ್ ಮಾಡ್ಕೊಳ್ತಾನೆ. ಹಾಗೆ ಇನ್ನು ಕೆಲವೊಮ್ಮೆ ಸಾಂಪ್ರದಾಯಿಕ ವ್ಯಕ್ತಿ, ಯಾಕಂದರೆ ಧರ್ಮದ ಬಗ್ಗೆ ತುಂಬ ನಂಬಿಕೆ ಇರುತ್ತೆ, ಧಾರ್ಮಿಕತೆಯ ಸಂಪ್ರದಾಯದ ಬಗ್ಗೆ ನಂಬಿಕೆ ಇರುತ್ತೆ. ಸೊ ಹೀಗಾಗಿ ಇವನೊಬ್ಬ ಇನ್ ಬಿಟ್ವೀನ್ ಅಲ್ಲಿ ಇರುವಂಥ ವ್ಯಕ್ತಿ, ಸಾಂಪ್ರದಾಯ ಮತ್ತು ಮಾಡರ್ನ್ದಲ್ಲಿ ಇರುವಂಥ ವ್ಯಕ್ತಿ. ಈ ನಾವೆಲ್ಲು ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತಂದರೆ, ಇಲ್ಲಿ ಮೊದಲು ಒಬ್ಬ ಲಾಯರ್ ಇರ್ತಾನೆ, ಅವನಿಗೊಂದು ಸೈನ್ ಬೋರ್ಡ್ ಬೇಕಾಗಿರುತ್ತೆ. ರಾಮನ ಹತ್ತಿರ ಬಂದು ಅವನು ರಾಮನನ್ನು ಕೇಳ್ತಾನೆ, ರಾಮನ್, ನೀ ನನಗೆ ಒಂದು ಸೈನ್ ಬೋರ್ಡನ್ನು ಬರೆದು ಕೊಡಬೇಕು ನನ್ನ ಆಫೀಸಿಗೆ ಅಂತ. ಆಗ ಇವನು ಹೇಳ್ತಾನೆ, ಬರೆದು ಕೊಡ್ತೇನೆ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾನು ಅದನ್ನು ಯೋಚನೆ ಮಾಡಬೇಕು ಮತ್ತು ತುಂಬ ನೀಟಾಗಿ ಅದನ್ನು ಬರೆದು ಕೊಡಬೇಕು ಅಂತ. ಆದರೆ ಆ ಲಾಯರ್ ಏನು ಮಾಡ್ತಾನೆ ಅಂದರೆ, ಇಲ್ಲ, ಅರ್ಜೆಂಟಾಗಿ ಬೇಕೇ ಬೇಕು ಅಂತ ಹಠ ಮಾಡಿಕೊಂಡು ಇವನನ್ನು ಒತ್ತಾಯ ಮಾಡಿ ಅರ್ಜೆಂಟಲ್ಲಿ ಬೋರ್ಡನ್ನು ಬರೆಸ್ತಾನೆ. ಆ ಬೋರ್ಡು ಅನ್ನು ನೋಡಿದ ರಾಮನಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನು ಇರಲ್ಲ, ಯಾಕಂದರೆ ತುಂಬ ಅವಸರದಲ್ಲಿ ಮಾಡಿರುವಂಥದ್ದು. ಹಾಗೆ ಆ ಲಾಯರಿಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗುತ್ತೆ. ಸೊ ಅದಕ್ಕಾಗಿ ಇವನಿಗೆ ಹೇಳ್ತಾನೆ, ಕೆಲವೊಂದು ನ್ಯೂನ್ಯತೆಗಳ ಬಗ್ಗೆ ಹೇಳ್ತಾನೆ. ರಾಮ ನನಗೆ ಎಲ್ಲೋ ಒಂದು ಕಡೆ ಕೋಪ ಬರುತ್ತೆ, ಮತ್ತು ತನ್ನ ಪ್ರಾಮಾಣಿಕತೆಯ ಮೇಲೆ ಅವನಿಗೆ ತುಂಬ ನಂಬಿಕೆ ಇರೋದರಿಂದ ಅವನು ಅದನ್ನು ಡಿನೈ ಮಾಡ್ತಾನೆ, ಇಲ್ಲ ತುಂಬ ಅವಸರ ಆಯಿತು, ಹೀಗೆಲ್ಲ ಆಯಿತು ಅಂತ. ಸೊ ಇವನು ಆ ಒಂದು ಮಾಲ್ಗುಡಿಯಲ್ಲಿ ತುಂಬ ಫೇಮಸ್ ಆದಂಥ ವ್ಯಕ್ತಿನೂ ಕೂಡ, ತುಂಬ ಒಳ್ಳೆಯ ಆರ್ಟಿಸ್ಟ್ ಆಗಿರ್ತಾನೆ, ಪ್ರಾಮಾಣಿಕ ವ್ಯಕ್ತಿನೂ ಆಗಿರ್ತಾನೆ. ಈ ರೀತಿಯಾಗಿರುವಂಥ ಜೀವನದಲ್ಲಿ ಇರುವಂತಹ ಈ ರಾಮನ್ಗೆ ತನ್ನ ಚಿಕ್ಕಮ್ಮ ಆಂಟ್ ಮೇಲೆ ತುಂಬ ಕಾಳಜಿ ಇರುತ್ತೆ. ಅವಳ ಜೊತೆ ತುಂಬ ಫ್ರೀಯಾಗಿ ಮತ್ತು ಫ್ರೆಂಡ್ಲಿಯಾಗಿರುವಂಥ ವ್ಯಕ್ತಿಯಾಗಿರ್ತಾನೆ. ಇವನು ತನ್ನ ಚಿಕ್ಕಮ್ಮನ ಸಾಕಷ್ಟು ಕಷ್ಟಗಳನ್ನು ಅರಿತಿರ್ತಾನೆ ಮತ್ತು ಕೇಳಿರ್ತಾನೆ, ನೋಡಿರ್ತಾನೆ. ಸೊ ಅದಕ್ಕಾಗಿ ಅವಳನ್ನು ಖುಷಿಯಾಗಿಡಬೇಕು, ಸಂತೋಷವಾಗಿರಬೇಕು, ತಾನೂ ಒಬ್ಬ ತನ್ನ ಒಂದು ಕಾಲಿನ ಮೇಲೆ ನಿಂತ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿರುವಂಥ ವ್ಯಕ್ತಿಯಾಗಿರ್ತಾನೆ. ಹಾಗೆ ಇವನ ಚಿಕ್ಕಮ್ಮ ಯಾವತ್ತು ಇವನ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ, ಇವನಿಗೆ ಒಂದು ಒಳ್ಳೆಯ ಜೀವನ ಸಿಗಬೇಕಂತ ಆಶಿಸ್ತಾ ಇರ್ತಾಳೆ. ಇವನಿಗೆ ಎಲ್ಲೋ ಒಂದು ಹೆಣ್ಣಿನ ಬಗ್ಗೆ ಮೋಹ ಇರುತ್ತೆ, ಒಂದು ಸೆಕ್ಷುವಲ್ ಅರ್ಜು ಕೂಡ ಅವನಲ್ಲಿರುತ್ತೆ. ಅವನು ಬಯಸ್ತಾ ಇರ್ತಾನೆ, ಇವನಿಗೆ ಒಂದು ಒಳ್ಳೆಯ ಸಂಗಾತಿ ಬೇಕು, ಅವಳ ಜೊತೆ ಜೀವನ ನಡೆಸಬೇಕು ಮತ್ತು ಅಟ್ಲೀಸ್ಟ್ ಒಂದು ಹುಡುಗಿ ಅವನ ಜೊತೆ ಚೆನ್ನಾಗಿ ಮಾತಾಡಬೇಕು, ತನ್ನ ಎಮೋಷನ್ಸನ್ನು, ಭಾವನೆಗಳನ್ನು ಹಂಚ್ಕೋಬೇಕು. ಮತ್ತು ತುಂಬ ಯಂಗ್, ಅಂದರೆ ಒಂದು 30 ವರ್ಷದ ವಯಸ್ಸಿನ ಹುಡುಗ ಇರೋದರಿಂದ ಒಂದು ಕಲ್ಪನಾ ಲೋಕದಲ್ಲಿ, ಅದು ಸ್ತ್ರೀಯ ಕಲ್ಪನಾ ಲೋಕದಲ್ಲಿ ಇರುವಂಥ ವ್ಯಕ್ತಿ ಇವನಾಗಿರ್ತಾನೆ. ಒಂದು ಸಾರಿ ಏನಾಗುತ್ತಂತಂದರೆ, ಆ ಮಾಲ್ಗುಡಿ ಅನ್ನೋ ಒಂದು ವಿಲೇಜಿಗೆ ಈ ಡೈಸಿ ಅಂತ ಒಬ್ಬಳು ಹುಡುಗಿ ಬರ್ತಾಳೆ. ಆ ಡೈಸಿ ಯಾರು ಅಂತಂತಂದರೆ, ಈ ಜನಸಂಖ್ಯಾ ನಿಯಂತ್ರಣಕ್ಕೆ ನೇಮಿಸಲ್ಪಟ್ಟ ಒಂದು ಮಹಿಳೆಯಾಗಿರ್ತಾಳೆ. ಇವಳು ಪ್ರತಿಯೊಂದು ಜನರಿಗೂ ತಿಳುವಳಿಕೆಗಳನ್ನು ಹೇಳ್ತಾ ಹೋಗ್ತಾಳೆ. ಅಂದರೆ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು, ಬರೀ 2 ಮಕ್ಕಳುಗಳನ್ನ ಹೊಂದಬೇಕು, ಮತ್ತು ನಾವು ಈ ರೀತಿ ಕಾಂಟ್ರಸೆಪ್ಟಿವ್ಸ್, ಅಂದರೆ ಕಾಂಟ್ರಸೆಪ್ಟಿವ್ಸ್ಗಳನ್ನು ಯೂಸ್ ಮಾಡಬೇಕು, ಮತ್ತು ನಮ್ಮ ಸೆಕ್ಷುವಲ್ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿರಬೇಕು. ಈ ರೀತಿ ಕೆಲವೊಂದು ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹೇಳ್ತಾ ಹೋಗ್ತಾ ಇರ್ತಾಳೆ. ಆ ರೀತಿ ಒಂದು ಪ್ರಚಾರಕ್ಕೆ ಇವಳಾಗಿರ್ತಾಳೆ. ಇವಳಿಗೆ ಒಂದು ಸಾರಿ ಏನಾಗುತ್ತಂತಂದರೆ, ಒಂದು ಸೈನ್ ಬೋರ್ಡ್, ಅಂದರೆ ಗೋಡೆಗಳ ಮೇಲೆ ಬರೆಯುವಂಥ ಪೇಂಟರ್ ಬೇಕಾಗಿರುತ್ತೆ.
ಏನು ಬರೀಬೇಕಂದ್ರೆ ಹಮ್ದು ಹಮಾರೆದು ಅಂತ ತುಂಬ ಫೇಮಸ್ ಆಗಿರುವಂತಹ ಒಂದು ಸ್ಲೋಗನ್ ಇದಾಗಿರುತ್ತೆ. ಆಗ ಹುಡುಕ್ತಾ ಇರ್ತಾಳೆ. ಅವಳಿಗೆ ಈ ರಾಮನ್ ಒಬ್ಬ ಒಳ್ಳೆ ಪೇಂಟರ್ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಸೊ ಅವನನ್ನು ಅಪ್ರೋಚ್ ಮಾಡ್ತಾಳೆ. ಆಗ ರಾಮನ್ನು ಏನು ಮಾಡ್ತಾನಂದರೆ ಈ ಡೈಸಿಯನ್ನು ನೋಡ್ತಾನೆ. ಡೈಸಿಯನ್ನು ನೋಡಿ ಒಂದು ಒಂದು ವಿಚಿತ್ರವಾದ ಭಾವನೆ, ಅಂದರೆ ಒಂದು ಮೋಹಿತಗೊಳ್ತಾನೆ. ಅವಳ ಒಂದು ರೂಪಕ್ಕೆ ಮೋಹಿತಗೊಂಡು ಯಾವುದೋ ಒಂದು ನೆಪದಲ್ಲಿ ಅವಳ ಹತ್ರ ಬರ್ತಾ ಇರ್ತಾನೆ. ಒಂದು ಸಾರಿ, ಮೊದಲನೇ ಸಾರಿ ಹೇಗೆ ಬೋರ್ಡನ್ನು ಮಾಡಬೇಕು, ಹೇಗೆ ನಾನು ಗೋಡೆಯಲ್ಲಿ ಈ ರೀತಿ ಸ್ಲೋಗನನ್ನು ಬರೀಬೇಕು ಅಂತ ಕೇಳ್ತಾನೆ. ಅವಳಿಗೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಯಾಕೆಂದರೆ ಸಡನ್ಲಿ ಅವನು ಕೇಳಿದಾಗ ಅವಳಿಗೂ ಯಾವುದೋ ಒಂದು ಪ್ಲ್ಯಾನ್ ಇರಲ್ಲ ಹೀಗೆ ಬರೀಬೇಕಂತ. ನಂತರ ನೋಡು, ಪ್ರಯತ್ನ ಮಾಡು, ನೀನೇ ಬರಿ ಅಂತ ಹೇಳ್ತಾಳೆ. ಆಮೇಲೆ ಇವನು ಅರ್ಧ ಒಂದು ಬೋರ್ಡನ್ನು ಬರ್ಕೊಂಡು ಅವಳ ಮುಂದೆ ಬಂದು ಅದನ್ನು ಪ್ರೆಸೆಂಟ್ ಮಾಡ್ತಾನೆ. ಅವಳಿಗೆ ಲೈಕ್ ಆಗುತ್ತೆ. ಸೊ ಈ ರೀತಿಯಿಂದ ಅವಳು ಏನು ಮಾಡ್ತಾಳೆ ಅಂದರೆ ಇವನನ್ನು ತನ್ನ ತಾನು ಯಾವ್ಯಾವ ಹಳ್ಳಿಗಳಿಗೆ ವಿಸಿಟ್ ಕೊಡ್ತಾಳೋ, ಪ್ರಚಾರ ಮಾಡ್ತಾಳೋ, ಅಲ್ಲಿ ಕೆಲವೊಂದು ದಿನದವರೆಗೆ ಒಂದು ಕ್ಯಾಂಪ್ ಇರುತ್ತೆ. ಆ ಕ್ಯಾಂಪಿಗೆ ಇವನನ್ನು ಕರ್ಕೊಂಡು ಹೋಗ್ತಾಳೆ. ಇವನು ತುಂಬ ಖುಷಿಯಿಂದ ಹೋಗ್ತಾನೆ. ಯಾಕಂದರೆ ಇವನಿಗೆ ಅವಳಂದರೆ ತುಂಬ ಇಷ್ಟ. ಹೋದಾಗ ಅಲ್ಲಿ ಕೆಲವೊಂದು ಜನರ ಜೊತೆ ಡೈಸಿಯ ವಾದಗಳೆಲ್ಲ ನಡೆಯುತ್ತೆ. ಕೆಲವೊಂದು ಧಾರ್ಮಿಕ ವ್ಯಕ್ತಿಗಳು ಅದನ್ನು ಅಪೋಸ್ ಮಾಡ್ತಾರೆ. ಇಲ್ಲ, ಮಕ್ಕಳು ಅನ್ನೋದು ದೇವರು ಕೊಡುವಂಥ ಭಾಗ್ಯ, ನಾವು ಮಕ್ಕಳನ್ನು ಹೆರಬೇಕು ಅಂತ ಅವ್ರ ವಾದ ಆಗಿರುತ್ತದೆ. ಇವಳು ಹೇಳ್ತಾಳೆ, ಇಲ್ಲ, ಈ ರೀತಿ ಆಗೋದು ಬೇಡ, ನಾವು ಮಕ್ಕಳ ನಿಯಂತ್ರಣ ಮಾಡಬೇಕು, ದೇಶನ ರಕ್ಷಣೆ ಮಾಡಬೇಕು, ನಾವು ಈ ಒಂದು ಸೆಕ್ಶುಯಾಲಿಟಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಪ್ರಚಾರನ ಇವಳು ಒತ್ತಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸಾಂಪ್ರದಾಯಿಕ ವ್ಯಕ್ತಿಗಳು ಇವಳನ್ನು ಟೋಟಲಾಗಿ ಅಪೋಸ್ ಮಾಡಿ ಇವನ್ನು ಬೈದು ಹೊರಗಡೆನೂ ಹಾಕ್ತಾರೆ. ಸೊ ಆಗ ಈ ಎಲ್ಲ ಒಂದು ಡೈಸಿಯ ಒಂದು ವ್ಯಕ್ತಿತ್ವವನ್ನು ನೋಡಿದ ರಾಮನಿಗೆ ಎಲ್ಲೋ ಒಂದು ಕಡೆ ಖುಷಿಯಾಗತ್ತೆ. ಮತ್ತು ಅವಳ ಮೇಲೆ, ಅವಳ ಕಾನ್ಫಿಡೆನ್ಸನ್ನು ನೋಡಿ ಅವಳ ಮೇಲೆ ಪ್ರೀತಿ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆಗ ಆ ಪ್ರೀತಿಯನ್ನು ಅವನು ಹೇಗಾದರೂ ವ್ಯಕ್ತಪಡಿಸಬೇಕು ಅಂತ ಅವಳಿಗೆ ಯಾವುದೋ ಒಂದು ರೂಪದಲ್ಲಿ ಹೋಗಿ ಅವಳ ಜೊತೆ ಮಾತಾಡೋದು ಮತ್ತು ಅವಳ ಜೊತೆ ಯಾವುದೋ ಒಂದು ವಿಷಯವನ್ನು, ಕಥೆಯನ್ನು ಮತ್ತು ತನ್ನ ಒಂದು ಸ್ಟೋರಿಯನ್ನು ಹೇಳ್ತಾ ಹೋಗ್ತಾ ಇರ್ತಾನೆ. ಒಂದು ಸಾರಿ ಏನಾಗತ್ತಂತಂದರೆ ಅವರು ಡೈಸಿ ಒಂದು ಪ್ರಚಾರ ಮುಗಿಸ್ಕೊಂಡು ಮನೆಗೆ ಹೋಗಬೇಕು, ಅಂದರೆ ಊರು ಮತ್ತೆ ಮಾಲ್ಗುಡಿಗೆ ಬರಬೇಕಂತ ಬರ್ತಾ ಇರ್ತಾಳೆ. ಆ ಮಧ್ಯದಲ್ಲಿ ಒಂದು ಎತ್ತಿನ ಗಾಡಿ, ಅಂದರೆ ತಾನು ಪಡೆದಂಥ ಎತ್ತಿನದ ಗಾಡಿಗೆ, ಆ ಗಾಡಿ ಏನಾಗುತ್ತೆ ಅಂದರೆ ನಿಲ್ಲುತ್ತೆ, ಅದು ಕೆಟ್ಟು ಹೋಗುತ್ತೆ. ಅಂದರೆ ಆ ಒಂದು ಎತ್ತಿಗೆ ಆರಾಮ ತಪ್ಪುತ್ತೆ. ಆಗ ಆ ಎತ್ತಿನ ಗಾಡಿಯನ್ನು ಚಲಾಯಿಸುವಂತಹ ವ್ಯಕ್ತಿ ಎತ್ತನ್ನು ತಗೊಂಡು ಆರಾಮಿಲ್ಲ ಅಂತ ತಿಳ್ಕೊಂಡು ಅವನು ಇವರನ್ನು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಆಗ ರಾತ್ರಿ ಆಗುತ್ತೆ. ಡೈಸಿ ಮತ್ತು ರಾಮನ್ ಇಬ್ಬರು ಮಾತ್ರ ಇದ್ದಾರೆ. ಆಗ ರಾಮನಿಗೆ ಅವಳನ್ನು ಕಂಡು ತುಂಬ ಕಲ್ಪನೆಗಳನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅವಳನ್ನು ಮುಟ್ತಾನೆ. ಆಗ ಭಯಭೀತಗೊಂಡ ಡೈಸಿ ಅದನ್ನು ಸಹಿಸ್ತು ಏನು ಮಾಡ್ತಾಳೆ ಅಂದರೆ ಸಡನ್ಲಿ ಅವಳು ಅಲ್ಲಿಂದ ಮಾಯ ಆಗಿಬಿಡ್ತಾಳೆ. ಬೆಳಗ್ಗೆ ಎದ್ದು ರಾಮನಿಗೆ ಪಶ್ಚಾತ್ತಾಪ ಆಗುತ್ತೆ, ಇಲ್ಲ ನಾನು ತಪ್ಪು ಮಾಡಿದೆ, ನಾನು ಹೀಗೆಲ್ಲ ಮಾಡಬಾರ್ದಿತ್ತು ಅಂತ. ನಂತರ ಡೈಸಿಯಲ್ಲಿ ಅಂತ ಹುಡುಕಾಡ್ತಾನೆ. ಅವಾಗ ನೋಡ್ತಾನೆ ಅವಳು ಮರದ ಮೇಲೆ ಕೂತ್ಕೊಂಡಿರ್ತಾಳೆ. ಸೊ ಇವನಿಗೆ ಎಲ್ಲೋ ಒಂದು ಕಡೆ ಮುಜುರ ಆಗುತ್ತೆ. ಮತ್ತು ಮುಂದೆ ಹಾಗೂ ಹೀಗೂ ಮಾಡಿ ಮಾಲ್ಗುಡಿಗೆ ಬರ್ತಾರೆ. ಮಾಲ್ಗುಡಿಗೆ ಬಂದಾಗ ಇವನಿಗೆ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ನಾನು ಮಾಡಬಾರ್ದಿತ್ತು ಆ ತಪ್ಪು, ನಾನು ಮಾಡಿದೆ. ಸೊ ಅದರಿಂದ ಡೈಸಿಗೆ ಮನನೊಂದಿರ್ಬೋದು ಅಂತ ಅಂದ್ಕೊಳ್ತಾನೆ. ಆಗ ಕೆಲವೊಂದು ದಿನದ ನಂತರ ಡೈಸಿ ಅವನ ಕಣ್ಣಿಗೆ ಕಾಣಲ್ಲ. ಆಗ ಅವನು ಅಂದ್ಕೊಳ್ತಾರೆ, ಇಲ್ಲ ನಾನು ಮಾಡಿದ್ದು ತಪ್ಪು, ಇನ್ಮೇಲೆ ನಾನು ಮರೆತು ಬಿಡಬೇಕು, ಈಗೆಲ್ಲ ಮಾಡಬಾರ್ದು ಅಂತ ಸುಮ್ಮನೆ ಆಗ್ತಾನೆ. ಬಟ್ ಒಂದು ಕೆಲವು ದಿನದ ನಂತರ ಮತ್ತೆ ಡೈಸಿ ಅಲ್ಲಿ ಬಂದು ಪ್ರತ್ಯಕ್ಷನಾಗ್ತಾಳೆ. ಹಾಗೆ ಹೇಳ್ತಾಳೆ, ಇಲ್ಲ ಇನ್ನೂ ಕೆಲವೊಂದು ಸೈನ್ ಬೋರ್ಡ್ಗಳನ್ನು ಬರೀಬೇಕು, ನೀನು ಬರ್ತೀಯಾ, ನೀನು ನಮ್ಮ ಜೊತೆ ಇರ್ತೀಯಾ ಅಂತ ಕೇಳ್ತಾಳೆ. ಇವನಿಗೆ ಮತ್ತೆ ಅಲ್ಲಿ ಮಾಯವಾದಂತಹ ಒಂದು ಪ್ರೀತಿ ಮತ್ತೆ ಚಿಗುರಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಅವನು ಡೈಸಿಗೆ ಆಯಿತು ನಾನು ಬರ್ತೇನೆ ಅಂತ ಹೇಳಿ, ಹಾಗೆ ಅಲ್ಲೊಂದು ನದಿ ಇರುತ್ತೆ, ಆ ನದಿ ಪಕ್ಕ ಮಾತಾಡ್ತಾ ಕೂತ್ಕೊಳ್ತಾರೆ. ಆ ಮಾತಾಡ್ತಾ ಕೂತ್ಕೊಳ್ಬೇಕಾದ್ರೆ ರಾಮನಿಗೆ ತನ್ನ ಭಾವನೆಗಳನ್ನು ಹೇಳಿಕೊಳ್ಳುವ ಒಳ್ಳೆಯ ಸಮಯ ಇದೆ ಅಂತ ಅವಳಿಗೆ ತನ್ನ ಭಾವನೆಯನ್ನು ಹೇಳಿಬಿಡ್ತಾನೆ. ಹೀಗೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನ ಇಷ್ಟಪಡ್ತೇನೆ, ನೀನು ಒಪ್ಕೊಂಡ್ರೆ ನಾನು ನಿನ್ನ ಮದುವೆನೂ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಅವಳು
ಮುಂದೆ ಆ ಒಂದು ವಿಷಯನ ಇಲ್ಲ ನಾನು ಯೋಚನೆ ಮಾಡ್ತೇನೆ, ನಾನು ನೋಡಿ ಹೇಳ್ತೇನೆ ಅಂತ ಕೆಲವೊಂದು ದಿನ ಬಿಟ್ಟು ಅವನಿಗೆ ಬಂದು ಮತ್ತೆ ಭೇಟಿಯಾದಾಗ ಹೇಳ್ತಾಳೆ, ಆಯಿತು ನಾನು ನಿನ್ನನ್ನು ಇಷ್ಟಪಡ್ತೇನೆ, ಆದರೆ ನನ್ನಲ್ಲಿ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ. ಏನು ಕಂಡೀಷನ್ ಅಂದರೆ, ಒಂದು ನಾನು ಅಡುಗೆ ಮಾಡುವುದಿಲ್ಲ, ಮತ್ತು ನಾನು ನಿನ್ನ ಜೊತೆ ಇದ್ದರೂ ಸಹ ನಾನು ಕೆಲಸಕ್ಕೆ ಹೋಗ್ತೇನೆ, ನಾನು ನನ್ನ ವಿಚಾರಗಳ ಹಾಗೆ ನನ್ನ ಜೀವನವನ್ನು ನಡೆಸ್ತೇನೆ, ಮತ್ತು ಸ್ವಾತಂತ್ರ್ಯತೆಯನ್ನು ನಾನು ಯಾವತ್ತೂ ಕಾಪಾಡಿಕೊಂಡು ಹೋಗ್ತೇನೆ ಅಂತ ಈ ಒಂದು ವಿಷಯಗಳನ್ನು ಹೇಳ್ತಾಳೆ. ಸೊ ಆಗ ರಾಮನ್ ಅದನ್ನು ಒಪ್ಕೊಳ್ತಾನೆ. ಅವನು ಮನೆಗೆ ಬಂದು ತನ್ನ ಚಿಕ್ಕಮ್ಮ ಲಕ್ಷ್ಮಿಗೆ ಈ ಎಲ್ಲ ವಿಷಯಗಳನ್ನು ಹೇಳಿ, ನಾನು ಹೀಗೆ ಒಂದು ಹುಡುಗಿಯನ್ನು ಇಷ್ಟಪಡ್ತಾ ಇದ್ದೀನಿ ಮತ್ತು ಅವಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವಳು ಕ್ರಿಶ್ಚಿಯನ್ ಹುಡುಗಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣವೇ ಲಕ್ಷ್ಮಿ ತುಂಬ ಸರ್ಪ್ರೈಸ್ ಆಗ್ತಾಳೆ, ಭಯಭೀತಳಾಗ್ತಾಳೆ. ರಾಮನ್ ಒಬ್ಬ ಹಿಂದೂ ಸಂಪ್ರದಾಯದ ಹುಡುಗ, ಏಕೆ ಇವನು ಈ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ, ಆಮೇಲೆ ಅವಳು ಮನೆಗೆ ಬಂದ ಮೇಲೆ ನಮ್ಮ ಸಂಪ್ರದಾಯ ಹಾಳಾಗಿ ಹೋಗ್ಬೋದು, ಇದು ಸರಿಯಾದ ಜೋಡಿ ಅಲ್ಲ ಅಂತ ಅವಳು ಅಪೋಸ್ ಮಾಡ್ತಾಳೆ. ಆದರೂ ರಾಮನ್ ತುಂಬ ಒತ್ತಾಯ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ನಂತರ ಆಗ ಲಕ್ಷ್ಮಿ ಏನು ಮಾಡ್ತಾಳೆ ಅಂದರೆ, ನೀನು ಏನಾದರೂ ಮಾಡ್ಕೊಂಡು ಹೋಗು, ನಾನು ಕಾಶಿಗೆ ಅಂದರೆ ವಾರಣಾಸಿಗೆ ಹೋಗ್ತೇನೆ, ಅಲ್ಲೇ ಬದುಕ್ತೇನೆ, ನಾನು ಬೇಕಾದರೆ ಅಲ್ಲೇ ಸಾಯ್ತೇನೆ, ನೀನು ನನ್ನ ಸಂಪ್ರದಾಯನ ಮುರಿತಾ ಇದೆಯಾ, ಹಂಗಾದರೆ ಏನಾದರೂ ಮಾಡ್ಕೊಂಡು ಹೋಗು ಅಂತ ಅವಳು ವಾರಣಾಸಿ ಕಡೆ ಹೋಗ್ಬಿಡ್ತಾಳೆ. ಈಗ ರಾಮನ್ ಡೈಸಿಗೆ ಎಲ್ಲ ವಿಷಯಗಳನ್ನು ಹೇಳಿ, ನಾವು ಜೊತೆ ಕೂಡಿ ಬದುಕೋಣ, ನೀನು ನನ್ನ ಮನೆಗೆ ಬಾ ಅಂತ ಹೇಳ್ತಾಳೆ. ಆಗ ನಿಜವಾಗಲೂ ಡೈಸಿ ಅವನನ್ನು ಮದುವೆ ರೂಪದಲ್ಲಿ ಅವನನ್ನು ಸ್ವೀಕಾರ ಮಾಡಲ್ಲ. ಅವಳು ಏನು ಅಂದ್ಕೊಳ್ತಾಳೆ ಅಂದರೆ, ಒಬ್ಬ ಮಾಡರ್ನ್ ವುಮನ್ ಆಗಿರೋದ್ರಿಂದ ಈಗ ಟ್ರೆಂಡಲ್ಲಿರುವಂಥ ಒಂದು ಲಿವಿಂಗ್ ರಿಲೇಷನ್ಶಿಪ್, ಅಂದರೆ ನಾವು ಬದುಕೋಣ, ಜೊತೆಯಾಗಿ ಇರೋಣ ಅಂತ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವನ ಮನೆಗೆ ಬರ್ತಾಳೆ. ಹಾಗೆ ಇಬ್ಬರು ಬದುಕಲಿಕ್ಕೆ ಪ್ರಾರಂಭಿಸ್ತಾರೆ. ಕೆಲವು ದಿನ ಆದಮೇಲೆ ಡೈಸಿ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾಗಿರ್ತಾಳೆ. ಹೇಳದೆ ಕೇಳದೆ ತನ್ನ ಕೆಲಸಕ್ಕೆ ಹೋಗ್ತಾಳೆ. ಅವನ ಜೊತೆ ಮಾತಾಡಲಿಕ್ಕೂ ಅವಳಿಗೆ ಪುರುಸತ್ತಿರಲ್ಲ. ಹಾಗೆ ಅವಳು ಮನೆಯ ವಾತಾವರಣನ ಬದಲಾಯಿಸ್ತಾಳೆ. ಅಂದರೆ ಹಿಂದೂ ದೇವರುಗಳ ಫೋಟೋಗಳು ಆಗಲಿ ಮತ್ತು ಮೂರ್ತಿಗಳನ್ನು ತೆಗೆದು ಪಕ್ಕದಲ್ಲಿ ಇಡ್ತಾಳೆ. ಹಾಗೆ ಮನೆಯನ್ನು ತನ್ನ ಮನಸ್ಸಿಗೆ ಬಂದಂಗೆ ಬದಲಾಯಿಸ್ತಾಳೆ. ಇದು ಎಲ್ಲ ವರ್ತನೆಗಳನ್ನು ಮತ್ತು ಈ ಎಲ್ಲ ಸ್ಥಿತಿಗಳನ್ನು ಗಮನಿಸಿದಂತಹ ರಾಮನಿಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಮತ್ತು ಎಲ್ಲೋ ಅವಳು ತನ್ನ ಇವನ ಸಂಪ್ರದಾಯಗಳನ್ನು ಕಸ್ಕೊಳ್ತಾ ಇದ್ದಾಳಾ, ಇಲ್ಲ ಅದಕ್ಕೆ ಅಡ್ಡು ಬರ್ತಾ ಇದ್ದಾಳ ಅನ್ನೋ ಒಂದು ಫೀಲ್ ಬರುತ್ತೆ. ಮತ್ತು ಅವಳ ವರ್ತನೆಗಳು, ವಿಚಿತ್ರವಾದ ವರ್ತನೆಗಳು, ಅಂದರೆ ಅವಳು ಹೇಳದೆ ಕೇಳದೆ ಹೋಗೋದು, ಮತ್ತು ತನ್ನ ಸ್ವಾತಂತ್ರ್ಯತೆಯನ್ನು ಹೆಚ್ಚು ಅಧಿಕಾರಿತವಾಗಿ ತಿಳಿಸಿ ಹೇಳೋದು, ಈ ಎಲ್ಲ ವರ್ತನೆಗಳಿಂದ ಅವನಿಗೆ ಮನದಲ್ಲಿ ನೋವು ಉಂಟಾಗುತ್ತೆ. ಆಗ ಅವನು ಅವಳಿಗೆ ಹೇಳ್ತಾನೆ, ಕನ್ವಿನೆನ್ಸ್ ಮಾಡ್ತಾನೆ, ಆದರೆ ಅದಕ್ಕೆ ಅವಳು ಒಪ್ಪಲ್ಲ. ಆಮೇಲೆ ಅಲ್ಲೊಂದು ವಾದ ನಡೆದು ಅವಳು ಹೇಳದೆ ಕೇಳದೆ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಸೊ ಈ ಮನೆಯನ್ನು ಬಿಟ್ಟು ಹೋದಾಗ ಅವನಿಗೆ ತುಂಬ ನೋವಾಗುತ್ತೆ. ಅವಳು ಮತ್ತೆ ಬರ್ಬೋದಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವನು ಇರ್ತಾನೆ. ಮತ್ತು ಇಲ್ಲಿ ಅವಳ ಆಗಮನಕ್ಕೆ ಕಾಯ್ತಾ ಇರ್ತಾನೆ. ಮತ್ತು ಎಲ್ಲೋ ಒಂದು ಕಡೆ ಇದೆಲ್ಲ ಆಗಬಾರ್ದಿತ್ತು, ಆಗಿ ಹೋಯಿತು, ಮತ್ತು ನಮ್ಮ ಇಬ್ಬರ ಮ್ಯಾಚು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅನ್ನೋ ಒಂದು ನಂಬಿಕೆನೂ ಅವನಿಗೆ ಬಂದಿರುತ್ತೆ. ಸೊ ಈ ರೀತಿ ಆಗ್ತಾ ಹೋದಾಗ ಈ ಏನು ಎಂಡ್, ಅವಳು ಮನೆ ಬಿಟ್ಟು ಹೋದ ತಕ್ಷಣ ಅಲ್ಲಿಗೆ ಆಲ್ಮೋಸ್ಟ್ ಆಗಿ ಕಂಪ್ಲೀಟಾಗಿ ನಾವೆಲ್ಲು ಎಂಡ್ ಆಗುತ್ತೆ. ಸೊ ತಾನು ತಗೊಂಡಂಥ ಡಿಸಿಷನ್ ಸರಿ ಇಲ್ಲ ಅನ್ನೋ ಒಂದು ಪಶ್ಚಾತ್ತಾಪನೂ ಅವನಿಗೆ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ನಾವೆಲ್ಲು ಪೂರ್ಣಗೊಳ್ಳುತ್ತೆ. ಸೊ ಫಾಲಿಂಗ್ ಆ್ಯಕ್ಷನ್, ಮ್ಯಾರಿಡ್ ಲೈಫ್ ಇಶ್ಯೂ ಎಲ್ಲ ಬರುತ್ತೆ, ಡೊಮೆಸ್ಟಿಕ್ ಚೇಂಜಸ್ ಆಗುತ್ತೆ, ಗ್ರೋವಿಂಗ್ ಡಿಸ್ಕಂಫರ್ಟ್ ಬರುತ್ತೆ, ವರ್ಕ್ ಓವರ್ ಮ್ಯಾರೇಜ್ ಆದಮೇಲೆ ಅವಳು ಕೆಲಸ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ, ಎಮೋಷ್ನಲ್ ಡಿಸ್ಟೆನ್ಸ್ ದೂರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ರಾಮನ್ ಏನಾಗ್ತಾನೆ ಅಂದರೆ, ತನ್ನ ಡೈಸಿಯಿಂದ ದೂರ ಆಗ್ತಾನೆ. ಒಂದು ಲೋನ್ಲಿನೆಸ್, ಏಕಾಂತತೆ ಅವನಲ್ಲಿ ಕಾಡುತ್ತೆ. ಸೆಲ್ಫ್ ರಿಲಯನ್ಸ್, ತನ್ನ ಮೇಲೆ ಒಂದಂದರೆ ತನ್ನ ಬೇಕು ಅನ್ನೋದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಆಗ್ತಾನೆ. ಒಂದು ಮ್ಯಾಚುರಿಟಿ ಲೆವೆಲ್ಲು ಈ ಕ್ಯಾರೆಕ್ಟರ್ಗೆ ಬರುತ್ತೆ. ಸೊ ಈ ಒಂದು ನಾವೆಲಲ್ಲಿ ನಾವು ಒಂದು ಒಟ್ಟುಗೂಡಿಸಿ ನೋಡಿದಾಗ ಏನನ್ನು ನೋಡ್ಬೋದು ಅಂದರೆ, ಒಂದು ಮಾಡರ್ನಿಟಿ ವರ್ಸಸ್ ಟ್ರೆಡಿಷನ್ ಬಗ್ಗೆ ನೋಡ್ಬೋದು. ಅಂದರೆ ಹೇಗೆ ಒಂದು ಮಾಡರ್ನಿಟಿ
ಒಂದು ಕ್ಯಾರೆಕ್ಟರ್ ಲೈಕ್ ಡೈಸಿ ಒಂದು ಟ್ರೆಡಿಷನ್ ಅಂದರೆ ಸಾಂಪ್ರದಾಯವನ್ನು ನಂಬಿದಂಥ ರಾಮನ್ನ ಕೆಲವೊಂದು ಮೌಲ್ಯಗಳನ್ನು ಆದರ್ಶಗಳನ್ನು ಹೇಗೆ ಬದಲಾಯಿಸ್ತಾಳೆ ಮತ್ತು ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾಳೆ. ಸೊ ಈ ರೀತಿಯಿಂದ ನಾವು ಮಾಡರ್ನಿಟಿ ಮತ್ತು ಒಂದು ಟ್ರೆಡಿಷನನ್ನು ನೋಡ್ಬೋದು. ಹಾಗೆ ಇಂಡಿಪೆಂಡೆನ್ಸ್ ಅನ್ನೋ ಒಂದು ವಿಷಯನ ನೋಡ್ಬೋದು. ಹಾಗೆ ಒಂದು ಜೆಂಡರ್ ಇಕ್ವಾಲಿಟಿಯ ಬಗ್ಗೆ, ಅಂದರೆ ಒಂದು ಲಿಂಗ ತಾರತಮ್ಯದ ವಿರುದ್ಧ ಹೇಗೆ ಒಂದು ಕ್ಯಾರೆಕ್ಟರ್ ಹೋರಾಟ ಮಾಡುತ್ತೆ ಡೈಸಿ ಅನ್ನೋ ಕ್ಯಾರೆಕ್ಟರ್, ಅದ್ರ ಬಗ್ಗೆ ನೋಡ್ಬೋದು. ಹಾಗೆ ಒಂದು ಮಿಡ್ಲ್ ಕ್ಲಾಸ್ ಲೈಫ್ ಬಗ್ಗೆ ನೋಡ್ಬೋದು. ಈ ಒಂದು ಯೋಜನೆಯಿಂದ, ಅಂದರೆ ಜನಸಂಖ್ಯೆ ನಿಯಂತ್ರಣ ಯೋಜನೆಯಿಂದ ಯಾವೆಲ್ಲ ಪರಿಣಾಮ ಈ ದೇಶದಲ್ಲಿ ಆಯಿತು ಮತ್ತು ಹೇಗೆ ಅದು ಅಪೋಸ್ ಆಯಿತು ಅನ್ನೋದನ್ನು ನೋಡ್ಬೋದು. ಸೊ ಈ ರೀತಿಯಾದ ಓವರ್ ಆಲ್ ಒಂದು ವಿಷಯವನ್ನು ನಾವು ಈ ಒಂದು ನಾವೆಲಲ್ಲಿ ಗಮನಿಸ್ಬೋದು. ಸೊ ಇಷ್ಟು ನೀವು ಈ ನಾವೆಲನ್ನು ಕೇಳಿದ್ದೀರಿ ಮತ್ತು ಇದನ್ನು ನೋಡಿದ್ದೀರಿ ಮತ್ತು ಅರ್ಥ ನಿಮಗೆ ಆಗಿದೆ ಅಂತ ಅಂದ್ಕೊಂಡು ಭಾವಿಸ್ಕೊಂಡು ನಾನು ಇವತ್ತಿನ ಈ ಕ್ಲಾಸನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಸೊ ಹಾಗೆ ಇನ್ನೂ ಕೆಲವೊಂದು ಹೊಸ ಇಂತಹ ನಾವೆಲ್ಗಳು ಅಥವಾ ಹೊಸ ವಿಚಾರ ಜೊತೆ ಮತ್ತೆ ನಿಮಗೆ ಸಿಗ್ತೇನೆ ಅಂತೇಳಿ ಈಗ ನನ್ನ ಈ ಒಂದು ಟೀಚಿಂಗಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.